ಸ್ನೇಹಿತರೆ ಸ್ವಾಗತ. ಶುಭ ಮುಂಜಾನೆ. ಇವತ್ತು ಲೇಟ್ ಆಗೋಯ್ತು, ಅದಕ್ಕೆ ಬೇಗ ಓಡ್ತಾ ಇದ್ದೀನಿ. ಹಂಗೆ ಲೈಟಾಗಿ ಮುಖ ವಾಶ್ ಮಾಡ್ಕೊಂಡು ಭಗವಂತಕ್ಕೆ ಕೈ ಮುಗಿದು ಬಂದೆ. ಹಾಗೆ ಗಾಡಿಗಳೆಲ್ಲ ಓಡ್ತಾಯಿತ್ತು, ಬಗ್ಗೆ ಆಯ್ತಲ್ಲ ವಾಕಿಂಗ್ ಮಾಡ್ತಾಯಿದ್ರು. ಸುಮಾರು ಜನ ಸ್ನೇಹಿತರು ಸಿಕ್ತು. ಸಂಗೊಳ್ಳಿ ರಾಯಣ್ಣರಿಗೆ ನಮಸ್ಕಾರ ಮಾಡ್ಕೊಂಡು ಒಂದು ಗಾಂಧಿ ತಾತ ನಮಸ್ಕಾರ ಮಾಡ್ಕೊಂಡು ಹೋದೆ. ರಾತ್ರಿ ಮಳೆ ಬಂದಿತ್ತು, ಬ್ರೆಡ್ ಇಟ್ಟು ಜ್ಯೂಸಿ ಬೇಗ ತುಂಬ ಸ್ಪೀಡಾಗಿ ಬ್ರೆಡ್ ಎಲ್ಲ ಉಜ್ಜಿಸಿ ಕ್ಲೀನಾಗಿ ನೀಟ್ ಮಾಡಿ ಕೆಲಸ ಮುಗಿಸಿ ಬಂದೆ. ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು, ಕರೆದ್ರು ಹೋಗಲಿಲ್ಲ. ಮತ್ತು ನಮ್ಮ ಗೋಮಾತೆಯರು ಅಡ್ಡ ಬಂದರು, ಶುಭ ಅಂತೆ ಗೋಮಾತೆಯರು. ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡಿ, ಎಷ್ಟು ಚೆಂದ ಅಲ್ವಾ ಹಸುಗಳು, ಅದೃಷ್ಟ ಮಾತೆಯರು. ಮತ್ತು ಹಂಗೆ ಒಂದು ಆಡಳಿತ ತುತ್ತು ಅನ್ನ ತಿನ್ನೋಕ್ಕೆ, ಬೊಗಸೆ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು ತಾನೇ ಜೀವನ ಮಾಡೋಕ್ಕೆ. ನಮ್ಮ ವಿಷ್ಣುವರ್ಧನ್ ಸರ್ ನೆನಪಾಯಿತು. ಚಿಕ್ಕದೊಂದು ಹಾಡು ಹೇಳ್ತಾ ಮುಂದೆ ಹೋಗ್ತಾಯಿದ್ದೆ. ಯಾಕೋ ತುಂಬ ಬೇಜಾರು ಅಂದರೆ ತುಂಬ ಆಲಸ್ಯನೇ ಆಯಿತು ಮನಸ್ಸಿಗೆ. ಆದರೂ ಜೀವನ ನಡಿಬೇಕಲ್ಲ, ಬದುಕಿರೋ ತನಕ. ರಾಯರಿದ್ದಾರೆ ಅನ್ನೋದೊಂದೇ ನಂಬಿಕೆ. ಬೇರೆ ಅವರಿದ್ದಾರೆ ಇವರಿದ್ದಾರೆ ನಮ್ಮ ಜೀವನಕ್ಕೆ ಆಗ್ತಾರೆ, ಅವೆಲ್ಲ ಸುಳ್ಳು. ಒಂದೇ ಭಗವಂತ ಇದ್ದಾನೆ, ಪರಮಾತ್ಮ ಇದ್ದಾನೆ ಅನ್ನೋದಷ್ಟೇ. ಮತ್ತು ಬಂದೆ ರೂಮಿಗೆ, ಕಾಫಿ ಎಲ್ಲ ಕುಡ್ಕೊಂಡು ಬಂದು ಡಿ ಬಸ್ ಬಗ್ಗೆ ಮಾತಾಡಿ ಒಂದು ವಿಡಿಯೋ ಮಾಡಿದ್ದೆ. ಡಿ ಬಸ್ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ. ಮತ್ತು ಸಕಲೇಶ್ವರದ್ದು ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾತಾಡಿದೆ. ಹೆಂಗೆ ಗೊತ್ತಾ, ಹಿಂದೂ ಸಂಸ್ಕೃತಿ ಇರುತ್ತೆ. ಹೋದ ಹತ್ರ ಬಂದ ಹತ್ರ ಫೋಟೋ ಶೂಟಿಗೆ ಹೋದರು ಒಂದು ನೆಲೆ ಇಟ್ಕೋಬೇಕು. ಅದ್ರ ಬಗ್ಗೆ ಮಾತಾಡಿದೆ. ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಇದೆ, ಇನ್ಸ್ಟಾಗ್ರಾಮಲ್ಲಿದೆ. ಮತ್ತು ತಮಿಳ್ನಾಡಲ್ಲಿ ಬಂದು ರಾಜಕಾರಣಿಗಳೆಲ್ಲ ಫ್ರೀ ಘೋಷಣೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಮತ್ತೆ ಸ್ನೇಹಿತರೆ, ಯಾವುದು ಅಂದರೆ ನಮಗೆ ಬೇಕಾಗಿರೋದು ಆಸ್ತಿ ಕೊಡಿ, ಶಿಕ್ಷಣ, ಒಳ್ಳೆ ಒಂದು ಮನೆ ಯೋಜನೆ ಕೊಡಿ, ಬಾಕಿ ಬೇಕಾದ್ರೆ ಬಿಡಿ, ಅವಾಗ ಜನಗಳಿಗೆ ಉತ್ತಮವಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿ. ಸಮಾಜಕ್ಕೆ ಏನು ಬೇಕು ಮೆಸೇಜು ಅವೇ ಮಾತಾಡಿದ್ದೀನಿ. ಪ್ರಚಾರಕ್ಕೆ ಕಮೆಂಟೇ ಲೈಕಿಗೆ ಮಾತಾಡಿಲ್ಲ. ನನಗೆ ಏನು ಬೇಕೋ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ. ಸ್ನೇಹಿತರೆ, ನಿಮ್ಮ ಪಕ್ಷಗಳ ಅಧಿಕಾರಕ್ಕೋಸ್ಕರ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ, ಪ್ರೇಮ, ಆಶೀರ್ವಾದ ಸದಾ ಇರಲಿ. ರಾಯರು ನಿಮಗೆಲ್ಲರೂ ಆಶೀರ್ವಾದ ಮಾಡಲಿ. ಆ ಶ್ರೀಹರಿ ನಿಮಗೆ ಆಶೀರ್ವಾದ ಮಾಡಲಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಏನು ಮಾಡಲಿ ನನ್ನ ಶಿರವೇ ಒಳ್ಳೆ ಶಾಲೆ ಮಾಡೋರಿಗೆ ಮಾತಾಡಿ, ಸ್ಥಿರಸ್ತಂಭ ನನ್ನ ದೇಹವೇ ದೇವ, ಕೂಡಲ ಸಂಗಮ ದೇವ. ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಸಬ್ಸ್ಕ್ರೈಬ್ ಮಾಡಿ. ಆಶೀರ್ವಾದ ಸದಾ ಇರಲಿ ತಣ್ಣನ ಮೇಲೆ. ಬೆಳೆಸಿ, ಕನ್ನಡದವನ್ನು ಬೆಳೆಸಿ, ಕನ್ನಡದವನ್ನು ಬೆಳೆಸಿ. ಯಾವುದೇ ಹೆದರ ವಿಚಾರ ಇಲ್ಲ, ಯಾವುದು ಸತ್ಯ ಇರುತ್ತೆ ಅದನ್ನು ಹೇಳ್ತೀನಿ. ಕಾಯಕವೇ ಕೈಲಾಸ ಎಂದರು ಬಸವಣ್ಣ, ಅದರಂತೆ ನುಡಿದರು ನಮ್ಮ ಸಿದ್ಧಗಂಗಾ ಶ್ರೀಗಳು. ಜೈ ಬಸವಣ್ಣ.